ನಮಸ್ಕಾರ ವೀಕ್ಷಕರ, ವಿಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಗೌಡ. ವೀಕ್ಷಕರ, ಈಗ ದರ್ಶನ್ ಕೇಸ್ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಆಲ್ರೆಡಿ 3 ತಿಂಗಳು ಮೇಲಾಗಿದೆ, ಪರಪ್ಪನ ಅಗ್ರಹಾರ ಸೇರಿ. ಆದರೆ ಈಗ ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನೋ ಥರ ದರ್ಶನ್ ಅವರ ಕೇಸ್ನಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಪೊಲೀಸ್ನವರು. ಏನು ಅಂತೀರಾ? ಕೊಲೆ ಕೇಸ್ ಪವಿತ್ರ ಬದಲಾಗಿ ದರ್ಶನ್ ಅವ್ರನ್ನ ನಂಬರ್ 1 ಮಾಡಬೇಕು ಅಂತ ಪೊಲೀಸ್ನವ್ರು ಇದ್ದಾರಂತೆ. ಯಾಕೆ ಅಂದರೆ ಇವರು ಸಾಕ್ಷಿಗಳು ಏನೀಗ ಪೊಲೀಸ್ನವ್ರು ಕಳೆ ಹಾಕಿದಾರಲ್ಲ ಸಾಕ್ಷಿಗಳನ್ನ, ಅದರ ಮೂಲಕ ಇದರಲ್ಲಿ A1 ಆಗಿ ದರ್ಶನ್ ಅವ್ರನ್ನ ಮಾಡಬೇಕು ಅಂತ ಇದ್ದಾರೆ. ಇನ್ನು A1 ಫಸ್ಟ್ ಇದ್ದಿದ್ದು ಪವಿತ್ರ ಗೌಡ, ಅವರು ಸಹ ಈಗ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೇನೋ ಅದೇನು ಹುಚ್ಚಾಟನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಚಾರ್ಜ್ ಶೀಟ್ ಫೈಲ್ ಆಗ್ದೇನೆ, ಚಾರ್ಜ್ ಶೀಟ್ ಸಬ್ಮಿಟ್ ಆಗ್ದೇನೆ ಬೇಲ್ ಸಾಧ್ಯತೆ ಇದೆಯಾ ವೀಕ್ಷಕರೇ? ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಆಮೇಲೆ ನಂಬರ್ 7 ಕೂಡ ಬೇಲ್ಗೆ ಅಪ್ಲೈ ಮಾಡಿದ್ದಾನೆ, ಆದರೆ ಅವ್ರಿಗೂ ಆಗಲ್ಲ. ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಯಾರಿಗೂ ಸಹ ಬೇಲ್ ಆಗೋಲ್ಲ. ಕಹಾನಿ ಮೇ ಟ್ವಿಸ್ಟ್ ಅಂದರೆ ದರ್ಶನ್ ಅವರು ಏನಾದರೂ A1 ಆರೋಪಿ ಆದರೆ ಅವರ ಅಭಿಮಾನಿಗಳು ದಯವಿಟ್ಟು ಬೇಜಾರಾಗಬೇಡಿ, ಬೇಲ್ ಸಿಗೋದು ತುಂಬಾ ಕಷ್ಟ. ಬಿಡುಗಡೆ ಭಾಗ್ಯ ಸದ್ಯಕ್ಕೆ ಸಾಧ್ಯವಿಲ್ಲ. ಇವಾಗ ಏನಂದರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಮ್ಯಾಕ್ಸಿಮಮ್ 18 ಮೆಂಬರ್ಸ್ ಇದ್ದಾರೆ. ಆ 18 ಮೆಂಬರ್ಸ್ಗೂ ಬೇಲ್ ಆಗಬೇಕು ಅಂದರೆ ಮಿನಿಮಮ್ 4 to 5 months ಬೇಕೇ ಬೇಕು. ಆ 18 ಮೆಂಬರ್ಸಲ್ಲಿ 18, 17 ಅವ್ರಿಗೆಲ್ಲ ಸಣ್ಣ ಪುಟ್ಟ ಬೇಲ್ಗಳು ಆಗ್ತಾ ಬಂದ್ರು ಮಿನಿಮಮ್ ಏನಿಲ್ಲ ಅಂದರೂ ದರ್ಶನ್ ಅವ್ರಿಗೆ 5 to 6 months ಬೇಲ್ ಆಗೋ ಸಾಧ್ಯತೆ ಇಲ್ಲ. ಇನ್ನು ಪೊಲೀಸ್ನವ್ರು ಹೇಳಿರೋ ಪ್ರಕಾರ A1 ದರ್ಶನ್ ಆರೋಪಿ. ಯಾಕಂದರೆ ಈ ಫಿಲಮಲ್ಲಿ ನೋಡ್ತೇವೆ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ಒಬ್ಬರೇ ಇರ್ತಾರಲ್ಲ, ಅದೇ ಥರ ದರ್ಶನ್ ಅವರಂತೆ ಈ ಕೇಸ್ನಲ್ಲಿ. ದರ್ಶನ್ ಅವ್ರು ಅದೇ ಥರ ಏನು ಪ್ಲ್ಯಾನಿಂಗ್ ಮಾಡಿರೋ ಅಂಥದ್ದಾಗ್ಬೋದು, ಅವ್ರನ್ನ ಎತ್ತಾಕೊಂಬನ್ನಿ ಅಂತ ಹೇಳಿರೋದಾಗ್ಬೋದು, ಫೋನ್ ಕಾಲ್ಸ್, ಟ್ರ್ಯಾಪಿಂಗ್ಸು ಎಲ್ಲ ಮಾಡಿದ್ದಾರೆ ಪೊಲೀಸ್ನವರು. ಅದಕ್ಕಾಗಿ ಪೊಲೀಸ್ನವರು ದರ್ಶನ್ ಅವ್ರನ್ನ A1 ಮಾಡಬೇಕು ಅಂತ ಯೋಚನೆ ಮಾಡೋವಂಥದ್ದು ಏನಿಲ್ಲ. ಅದು ಆಲ್ರೆಡಿ ಎಲ್ಲ ಕಲೆ ಹಾಕಿದಾರಲ್ಲ, ಅವ್ರಿಗೆ ಹೇಳಿರೋ ಅಂಥದ್ದು. ಏನಾದರೂ ದರ್ಶನ್ ಅವರು A1 ಆರೋಪಿ ಆದರೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಇಲ್ಲ. ಅವರ ಅಭಿಮಾನಿಗಳಿಗೆ ತುಂಬ ನಿರಾಸೆ ಆಗುವಂಥದ್ದು. ನೋಡೋಣ ವೀಕ್ಷಕರೇ, ಇನ್ನು ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೇಸ್ ಇನ್ನು ಎಷ್ಟು ಮಟ್ಟಕ್ಕೆ ತಲುಪುತ್ತೆ, ಇನ್ನು ದರ್ಶನ್ ಅವರ ಬಿಡುಗಡೆ ಭಾಗ್ಯ ಇನ್ನು ಎಷ್ಟು ತಿಂಗಳಾಗ್ಬೋದು ಅಂತ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.